ಹಾಯ್ ಫ್ರೆಂಡ್ಸ್, ಇದು ರಾಯಲ್ ಮೆಕ್ಯಾನಿಕ್. ಏನಪ್ಪ ವಿಷಯ ಅಂದರೆ ಇವತ್ತೊಂದು BS6 ಆಕ್ಸೆಸ್ ಬಂದಿದೆ. ಸ್ಟಾರ್ಟ್ ಆಗ್ತದೆ, ಫುಲ್ ರೈಸ್ ಆಗ್ತಾಯಿದೆ ಅಂತ ಕಂಪ್ಲೇಂಟ್ ಬಂದರು. ನಾನು ಏನಾದ್ರು ಫಿಲ್ಟ್ರ್ ಓಪನ್ ಆಗಿರ್ಬೋದು ಅಂತ ಡಿಕ್ಕಿ ಬಿಚ್ತೀನಿ. ಡಿಕ್ಕಿ ಬಿಚ್ಚಿ ನೋಡಿದ್ರೆ ಏನಪ್ಪ ಅಂದರೆ ಇಲ್ಲಿ ಸ್ಟೆಪ್ ಮೋಟ್ರ್ ಬರುತ್ತೆ. BS6 ಥ್ರಾಟಲ್ ಬಾಡಿಲಿ ಸ್ಟೆಪ್ ಮೋಟ್ರ್ ಬರುತ್ತೆ. ಸ್ಟೆಪ್ ಮೋಟ್ರು ಎಲ್ಲ ಬಿಚ್ಚಿ ಒದರಾಗ್ಬಿಟ್ಟಿದೆ. ಎಲ್ಲ ಬೋಲ್ಟು ಗಿಲ್ಟು ಏನೂ ಇಲ್ಲವೇ ಇಲ್ಲ ಇದರಲ್ಲಿ. ಕ್ಲ್ಯಾಂಪು, ಸ್ಕ್ರೂ ಏನಂದ್ರೆ ಏನೂ ಇಲ್ಲ. ಅದೊಂದು ಸೆನ್ಸರ್ದು ಮಾತ್ರ ಒಂದು ಅಟ್ಯಾಚ್ ಆಗಿದೆ ಅದಕ್ಕೆ ನಾನು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಮ್ಯಾನ್ಯಲ್ ಐಡ್ಲಿಂಗ್ ಅಡ್ಜಸ್ಟರ್ ಬರ್ತವೆ ನೋಡಿ. ಇದು ಮ್ಯಾನ್ಯಲ್ ಐಡ್ಲಿಂಗ್ ಅಡ್ಜಸ್ಟ್ರು. ಸ್ಟೆಪ್ ಮೋಟ್ರ್ ಸೆನ್ಸರ್ ಏನು ಯೂಸ್ ಇಲ್ಲ, ಬಟ್ ಈ ಮ್ಯಾನ್ಯಲ್ ಐಡ್ಲಿಂಗ್ ಅಡ್ಜಸ್ಟರ್ ಹಾಕಿದ್ರೆ ನೀವು ನಿಮಗೆ ಐಡ್ಲಿಂಗ್ ಬೇಕಾದ್ರೆ ಕೈಯಲ್ಲೇ ಟೈಟ್ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು, ಆ ಥರ ಮಾಡ್ಬೋದು. ಇದೇನೋ ಹಾಕ್ಬಿಡ್ತೀನಿ, ಬಟ್ ಇದಕ್ಕೆ ಕ್ಲ್ಯಾಂಪು ಇಲ್ಲ, ಬೋಲ್ಟು ಇಲ್ಲ. ಈ ಕ್ಲ್ಯಾಂಪಿಗೂ ಬೋಲ್ಟು ಏನು ಮಾಡಬೇಕು ಅಂದರೆ ಒಂದು ಸ್ಪ್ಲೆಂಡ್ರು ಚೈನ್ ಲಿಂಕ್ ತೊಗೊಳ್ತೀನಿ, ಚೈನ್ ಲಿಂಕ್ ಲಾಕು. ಅದನ್ನು ಅರ್ಧ ಕಟ್ ಮಾಡಿ ಈ ಥರ ಅರ್ಧ ಕಟ್ ಮಾಡಿಕೊಂಡು ಅದಕ್ಕೆ ಕೂರಿಸಿ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಬಟ್ ಏನಂದರೆ ಯಾವುದೇ ಮೆಕ್ಯಾನಿಕ್ಗಳು ಬಿಚ್ಚಿದ್ರೂ ಸ್ವಲ್ಪ ಬೋಲ್ಟ್ಗಳು, ಸ್ಕ್ರೂಗಳೆಲ್ಲ ಕ್ಲೀನಾಗಿ ಚೆಕ್ ಮಾಡಿ, ಓಕೆನಾ. ಹಾಗೆ ನಮ್ಮ ಈ ಸ್ಟೆಪ್ ಮೋಟ್ರ್ ಹಳೇದಿರುತ್ತಲ್ಲ, ಅದಕ್ಕೆ ಸೆನ್ಸರ್ ಅದಕ್ಕೆ ಮಣ್ಣೆಲ್ಲ ಬೀಳಬಾರ್ದು. ಅದಕ್ಕೆ ಒಂದು ಡೆಸ್ಟ್ ಕ್ಯಾಪ್ ಬರುತ್ತೆ. ಡೆಸ್ಟ್ ಕ್ಯಾಪ್ ಒಂದು ಹಾಕ್ಬಿಡ್ಬೇಕು. ಡೆಸ್ಟ್ ಕ್ಯಾಪ್ ಹಾಕ್ಬಿಟ್ಟು ಏರ್ ಫಿಲ್ಟ್ರು, ಈ ಏರೋಸ್ ಪೈಪ್ ಇದೆಯಲ್ಲ, ಅದಕ್ಕೆ ಒಂದು ಟ್ಯಾಗ್ ಮುಖಾಂತರ ಟ್ಯಾಗ್ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ. ಏನು ತೊಂದರೆ ಬರೋಲ್ಲ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಐಡ್ಲಿಂಗ್ ರೈಸ್ ಆಗೋದು, ಕಮ್ಮಿ ಆಗೋದು, ಆ ಥರ ಏನೂ ಪ್ರಾಬ್ಲಮ್ ಬರೋಲ್ಲ. ಒಳ್ಳೆ ಚೆನ್ನಾಗಿರುತ್ತೆ ಇದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.